48 ವರ್ಷಗಳು ಅಂದರೆ ಒಂದು ಮಂಡಲವನ್ನು ಪೂರೈಸಿ ಮಂಡಲೋತ್ಸವವನ್ನು ಆಚರಿಸ್ತಾ ಇರುವಂಥದ್ದು ಅತ್ಯಂತ ಆನಂದಕರವಾದ ವಿಷಯ. ಈ ಸಂದರ್ಭದಲ್ಲಿ ಅನೇಕ ವಿಷಯಗಳು, ಯಾಕಂದರೆ ಇದು ಬ್ರಾಹ್ಮಣ ಜಾತಿಯ ಸಂಘಟನೆ, ಬ್ರಾಹ್ಮಣ ಸಮಾಜ ಅಂತ ನಾವು ಹೇಳೋದಿಲ್ಲ. ಯಾಕಂದರೆ ಸಮಾಜ ಶಬ್ದಕ್ಕೆ ಅರ್ಥ ಬಹಳ ವ್ಯಾಪಕವಾಗಿದೆ. ಆ ವ್ಯಾಪಕವಾದ ಶಬ್ದವನ್ನು ನಾವು ಜಾತಿ ಅನ್ನೋ ಶಬ್ದಕ್ಕೆ ಪರ್ಯಾಯವಾಗಿ ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಯಾಕಂದರೆ ಯಾರೋ ಬಂದು ಹೇಳಿದರು ಜಾತಿ ಅನ್ನುವಂಥದ್ದು ಬಹಳ ಕೆಟ್ಟದ್ದು ಅಂಥೇಳಿ. ಜಾತಿ ಶಬ್ದ ಬಹಳ ಅಪಮಾನಕರ ಅನ್ನುವ ರೀತಿಯಲ್ಲಿ ಆ ಜಾತಿ ಶಬ್ದವನ್ನು ಅಥವಾ ಆ ಪರಿಸ್ಥಿತಿಗಳನ್ನು ಹಾಗೆ ಮಾಡಿದರು. ಹಾಗಾಗಿ ಜಾತಿ ಶಬ್ದದ ಬಳಸಬಾರ್ದು, ಆದರೆ ಯಾವುದಾದ್ರು ಒಂದು ಶಬ್ದ ಬಳಸಲೇಬೇಕಲ್ವ, ಅನಿವಾರ್ಯವಾಗಿ ಸಮಾಜ ಅನ್ನೋ ಶಬ್ದವನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಹಾಗಾಗಿ ಅದನ್ನು ಜಾತಿಯನ್ನು ಜಾತಿ ಅಂತಲೇ ನಮಗೆ ಗುರುತಿಸಲಿಕ್ಕೆ ಹಿಂಜರಿಕೆ ಇರಬಾರ್ದು ಮೊಟ್ಟ ಮೊದಲನೇದಾಗಿ. ಇನ್ನು ಆ ಸಂಘಟನೆಯ ಅನೇಕ ಧ್ಯೇಯೋದ್ದೇಶಗಳಿರ್ತವೆ. ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಸಾಮಾಜಿಕ ಸಂಘಟನೆ, ಸಂಸ್ಕಾರ, ಶಿಕ್ಷಣ, ಆರೋಗ್ಯ ಇತ್ಯಾದಿ ವ್ಯವಸ್ಥೆಗಳನ್ನು ಸಂಘಟನೆ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಸ್ಥಾಪನೆ ಆದದ್ದು. ಆದರೆ ಈ ರೀತಿಯಾದಂಥ ಸಂಘಟನೆಗಳನ್ನು ಮಾಡಿ ತನ್ಮೂಲಕ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂಥ ಕಾಲ ಯಾಕೆ ಬಂತು ಅಂತ ಸ್ವಲ್ಪ ವಿಚಾರ ಮಾಡಬೇಕು. ಉದಾಹರಣೆಗೆ ಒಂದು ಊರಿದೆ ಅಂತ, ಆ ಊರಲ್ಲಿ 300 ಮನೆ ಇದೆ ಅಂತಂದರೆ 300ರಲ್ಲಿ 4 ಮನೆಯೋ 5 ಮನೆಯೋ ಬ್ರಾಹ್ಮಣರ ಮನೆಗಳಿರ್ತಿತ್ತು. ಆ ಮನೆಗಳ ಮಾರ್ಗದರ್ಶನವನ್ನು ಪಡೆದು ಆ ಊರು ಸಮೃದ್ಧವಾಗಿ ಇರ್ತಾ ಇತ್ತು. ಪ್ರತಿಯೊಂದು ಕೆಲಸಕ್ಕೂ ಮನೆಯಲ್ಲಿ ಮಕ್ಕಳಿಗೆ ಹೆಸರಿಡಬೇಕು ಅಂದ್ರೂ ಆ ಮನೆಯವರೇ ಬೇಕು. ಇವತ್ತು ಬೀಜ ಬಿತ್ತಬೇಕು ಹೊಲದಲ್ಲಿ ಅಂದರೆ ಯಾವ ನಕ್ಷತ್ರ ಅಂತ ನೋಡಲಿಕ್ಕೂ ಅವರೇ ಬೇಕು. ಹೀಗೆ ಪ್ರತಿಯೊಂದಕ್ಕೂ ಅವ್ರು ಬೇಕು, ಮಾರ್ಗದರ್ಶನಕ್ಕೆ ಅವ್ರು ಬೇಕು. ಈ ರೀತಿಯಾಗಿ ಅವಲಂಬನೆ ನಮಗೆ ಸಮಾಜದಲ್ಲಿ ಸಹಜವಾಗಿ ಕಂಡು ಬರ್ತದೆ. ಆ ಕಾರಣಕ್ಕಾಗಿ ವಿಶೇಷ ಗೌರವ ಕೂಡ ಉತ್ತರ ಕರ್ನಾಟಕದಲ್ಲಿ ಅಪ್ಪನವರು ಅಂತಾರೆ. ಅಪ್ಪನವರು ಅವ್ವರು ಹೆಸರು ಹಿಡಿದು ಯಾರನ್ನು ಮಾತಾಡಿಸೋದಿಲ್ಲ. ಇದಕ್ಕೆ ಕಾರಣ ತಲೆತಲಾಂತರಗಳಿಂದ ಅವರು ಪಡೆದುಕೊಂಡು ಬಂದಂಥ ಉಪಕಾರ. ಆ ಉಪಕಾರಕ್ಕೆ ಪ್ರತಿಯಾಗಿ ಸಮಾಜ ಅವರನ್ನು ಗೌರವಯುತವಾಗಿ ನಡೆಸ್ಕೊಳ್ತಾ ಇತ್ತು. ಇನ್ನು ನಾವು ಶಾಸ್ತ್ರದ ದೃಷ್ಟಿಯಿಂದ ನೋಡೋದಾದರೆ ಚಾಣಕ್ಯ ಏನು ಹೇಳ್ತಾನೆ, ಗುರುರಗ್ನಿರ್ ದ್ವಿಜಾತೀನಾಂ ವರ್ಣಾನಾಂ ಬ್ರಾಹ್ಮಣೋ ಗುರು. 4 ವರ್ಣಗಳಿಗೆ ಬ್ರಾಹ್ಮಣ ಗುರು. ಒಬ್ಬ ಗುರುವಾದಂಥವನು ನನಗೆ ಶಿಷ್ಯರಿಂದ ಅಪಾಯ ಇದೆ ಅಂತ ಹೇಳ್ತಾನಂತ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಯೋಜನೆ ಮಾಡ್ಕೊಳ್ತಾನ? ಇಲ್ವಲ್ಲ. ಮಕ್ಕಳು ಎಷ್ಟೇ ಉಡಾಳತನ ಮಾಡಿದ್ರು ಕೂಡ, ಏನೇ ಮಾಡಬಾರ್ದು ಮಾಡಿದ್ರು ಕೂಡ ಆತ ತನ್ನ ಗುರುತ್ವವನ್ನು ಬಿಟ್ಟು ಆ ಮಕ್ಕಳೆಡೆಗೆ ಅದೇ ವೈರ ಭಾವನೆ ಆಗಲಿ ಅಥವಾ ಅದೇ ಭಾವನೆಯನ್ನಾಗಲಿ ಹೊಂದೋದಿಲ್ಲ ಅಥವಾ ಆ ಕೆಲಸವನ್ನು ಮಾಡೋದಿಲ್ಲ. ಅಷ್ಟು ವಿಶಾಲ ಹೃದಯ ಇರ್ತದೆ. ಆದ್ದರಿಂದಲೇ ಅವನು ಗುರು ಆಗಿರ್ತಾನೆ. ಹಾಗೆ ಇರಬೇಕಾಗಿತ್ತು ವಾಸ್ತವವಾಗಿ. ಆದರೆ ಹಾಗಿಲ್ಲ ಸ್ಥಿತಿ. ಕಳೆದ 250 ವರ್ಷಗಳಲ್ಲಿ ಪರಿಸ್ಥಿತಿ ಬಹಳ ವಿಕಟ ಆಗಿದೆ. ಯಾಕೆ ವಿಕಟ ಆಯಿತು ಅಂತ ನಾವು ನೋಡಿದ್ದೇ ಆದರೆ, ವಿದೇಶದಿಂದ ಇಲ್ಲಿಗೇನು ಬಂದರು ಒಂದಷ್ಟು ಜನ ಅನ್ಯಾನ್ಯ ಕಾರಣಗಳಿಗಾಗಿ ಬಂದರು. ಕೆಲವರು ವ್ಯಾಪಾರಕ್ಕಾಗಿ ಬಂದರು, ಕೆಲವರು ಕನ್ವರ್ಷನ್ ಮಾಡಲಿಕ್ಕೆ ಬಂದರು. ಆ ಕನ್ವರ್ಷನ್ ಕೂಡ ಒಂದು ರೀತಿ ವ್ಯಾಪಾರವೇ. ಆ ರೀತಿ ಬಂದಂಥವ್ರಿಗೆ ಇಲ್ಲಿ ಅಧ್ಯಯನ ಅವರು ಶುರು ಮಾಡಿದಾಗ ಅಲ್ಲಿಯ ವ್ಯವಸ್ಥೆಯೇ ಇಲ್ಲಿಯೂ ಇದೆ ಅಂತ ಅವ್ರು ಅಂದ್ಕೊಂಡ್ರು. ಅಲ್ಲಿ ವ್ಯವಸ್ಥೆ ಏನಿದೆ, ಮೊದಲು ಅವರಲ್ಲಿ ಏನ್ಷಿಯಂಟು, ಕ್ಲಾಸಿಕಲ್ಲು, ಮಿಡಿವಲ್ಲು, ಮಾಡರ್ನ್ ಅನ್ನುವಂಥ ಕಾಲದ ವಿಭಾಗಗಳಿದೆ. ಆ ರೀತಿ ಏನ್ಷಿಯಂಟ್ ಇಂಡಿಯಾ, ಕ್ಲಾಸಿಕಲ್ ಇಂಡಿಯಾ, ಮಿಡಿವಲ್ ಇಂಡಿಯಾ, ಮಾಡರ್ನ್ ಇಂಡಿಯಾ ಅನ್ನುವಂಥ ವಿಭಾಗವನ್ನು ಮೊದಲು ಇಲ್ಲಿ ಮಾಡಿದ್ರು ಅವರು. ಎರಡನೇದ್ದು ಅಲ್ಲಿ ಪ್ರೀಸ್ಟ್ಲಿ ಕ್ಲಾಸ್ ಅಂತ ಒಂದು ಕ್ಲಾಸ್ ಇರ್ತದೆ ಅವರಿಗೆ. ಇಲ್ಲಿ ಇಂಡಿಯಾದಲ್ಲಿ ಪ್ರೀಸ್ಟ್ಲಿ ಕ್ಲಾಸ್ ಯಾವುದು ಅಂತ ನೋಡಿದರು. ಅಲ್ಲಿ ಹೋಲಿ ಬುಕ್ ಇರ್ತದೆ, ಇಲ್ಲಿ ಹೋಲಿ ಬುಕ್ ಯಾವುದು ಅಂತ ನೋಡಿದರು. ಹೀಗೆ ಈ ಯುರೋಪಿಯನ್ ಅನುಭವದ ಆಧಾರದ ಮೇಲೆ ಭಾರತದ ಅಧ್ಯಯನವನ್ನು ಅವರು ಮಾಡಿದರು. ಅಲ್ಲಿ ಕ್ಲಾಸಿಕಲ್ ಮತ್ತು ಏನ್ಷಿಯಂಟ್ ಸಮಯದಲ್ಲಿ ಈ ಪ್ರೀಸ್ಟ್ಲಿ ಕ್ಲಾಸ್ನಿಂದ ಬಹಳ ಒಳಪಟ್ಟಂಥ ಸಮುದಾಯಗಳಿದ್ದು, ಇಲ್ಲಿ ಅದೇ ರೀತಿ ಆಗಿರ್ತದೆ ಅನ್ನುವಂಥ ಒಂದು ಥಿಯರಿಯನ್ನು ಇಟ್ಟುಕೊಂಡು ಅದಕ್ಕೆ ಬೇಕಾದಂಥ ಪ್ರಮಾಣಗಳನ್ನು ಒಟ್ಟುಗೂಡಿಸ್ಕೊಂಡು ಅಲ್ಲಿ ಏನಾಗಿತ್ತು ಇಲ್ಲಿ ಅದೇ ಆಗಿದೆ, ಅಲ್ಲಿ ಅವರು ಮಾಡಿದ್ರು ಇಲ್ಲಿ ಇವರು ಮಾಡಿದ್ರು ಅನ್ನುವಂಥ ಒಂದು
ಇತಿಹಾಸವನ್ನು ಹುಟ್ಟುಹಾಕಿ ಅದಕ್ಕೆ ಒಂದಷ್ಟು ಪ್ರಮಾಣಗಳು ಸಿಗ್ತವೆ, ಸಿಗೋದಿಲ್ಲ ಅಂತಲ್ಲ. ಆದರೆ ಸಮಗ್ರ ಸಮಾಜದ ಸ್ವಭಾವವೇ ಇದು, ಉದ್ದೇಶವೇ ಇದು ಅನ್ನುವಂಥ ಒಂದು ಚಿತ್ರಣವನ್ನು ಕಟ್ಟಿ ತನ್ನ ಮೂಲಕ ಅನೇಕ ಗೊಂದಲಗಳನ್ನು ಹುಟ್ಟುಹಾಕಿ ಎಲ್ಲರೂ ಕೂಡ ಅವರವರ ಜಾತಿಗಳ ರಕ್ಷಣೆಯನ್ನು ಅವ್ರು ಮಾಡ್ಕೊಳ್ಳಿಕ್ಕೆ ಅವರವರ ಸಂಘಟನೆಗಳನ್ನು ಮಾಡಿಕೊಳ್ಳುವಂಥ ಒಂದು ಸ್ಥಿತಿಯನ್ನು ತಂದರು. ವಾಸ್ತವವಾಗಿ ನೀವು ಹಿಂದಕ್ಕೆ ಹೋಗಿ ನೋಡಿದರೆ 50, 60, 70 ವರ್ಷಗಳ ಹಿಂದಕ್ಕೆ ಹೋಗಿ ನೋಡಿದರೆ ಈ ರೀತಿಯಾದಂಥ ಜಾತಿ ಸಂಘಟನೆಗಳು ಇರ್ತಿತ್ತ? ಸಂಘಟನೆಗಳು ಹೆಚ್ಚಾಗ್ತಾ ಇದೆ ಅನ್ನೋದರ ಅರ್ಥ ಏನು? ಪರಿಸ್ಥಿತಿ ಮತ್ತಷ್ಟು ವಿಷಮ ಆಗ್ತಾ ಇದೆ ಅಂತ ಅರ್ಥ. ವಿಷಮ ಪರಿಸ್ಥಿತಿಗೆ ಪ್ರತಿಕ್ರಿಯೆ ರೂಪದಲ್ಲಿಯೇ ತಾನೇ ಸಂಘಟನೆಗಳು ಬರುವಂಥದ್ದು. ಹಾಗೆ ಈ ರೀತಿ ಭಾರತದಲ್ಲಿ ಬ್ರಾಹ್ಮಣ ಜಾತಿಯ ಬಗೆಗಿನ ಅಭಿಪ್ರಾಯವನ್ನು ವಿದೇಶಿ ವಿದ್ವಾಂಸರುಗಳು ಮತ್ತು ವೈರಿಗಳು ನಿರ್ಮಾಣ ಮಾಡಿದರು. ಅದು ಹೇಗೆ ನಿರ್ಮಾಣ ಮಾಡಿದರು, ಏನು ನಿರ್ಮಾಣ ಮಾಡಿದರು ಅನ್ನೋದನ್ನು ನಾವು ಅಕಾಡೆಮಿಕ್ಕಾಗಿ ಅಧ್ಯಯನ ಮಾಡದೆ ಹೋದರೆ, ಉದಾಹರಣೆಗೆ ಈಗ ಕೊಂಡ್ರಾಲ್ ಎಲ್ಸ್ಟ್ ಅನ್ನುವಂಥ ಒಬ್ಬ ಸಂಶೋಧಕ ಆರಿಜಿನ್ ಆಫ್ ಆಂಟಿ ಬ್ರಾಹ್ಮಣಿಸಮ್ ಅನ್ನುವಂಥ ಒಂದು ರಿಸರ್ಚ್ ಪೇಪರನ್ನು ಬರೆದಿದ್ದಾನೆ. ನೀವು ಗೂಗಲ್ ಮಾಡಿ ನೋಡಿ, ಎಲ್ಲರ ಕೈಯಲ್ಲಿ ಮೊಬೈಲ್ ಇರ್ತದೆ. ಆರಿಜಿನ್ ಆಫ್ ಆಂಟಿ ಬ್ರಾಹ್ಮಣಿಸಮ್ ಬೈ ಕೊಂಡ್ರಾಲ್ ಎಲ್ಸ್ಟ್ ಅಂತ. ಡಚ್ ಇಂಡಾಲಜಿಸ್ಟ್ ಆತ, ವಾರಣಾಸಿಯಲ್ಲೇ ಇರ್ತಾನೆ. ಅದು ಹೆಂಗೆ ಪ್ರಾರಂಭವಾಯಿತು ಅಂತ ನಾವು ಅಧ್ಯಯನ ಮಾಡಬೇಕು ಮೊದಲು, ಏನೇನು ಆಗ್ತಾ ಇದೆ ಅಂಥೇಳಿ. ಈಗ ಏನಾಗಬೇಕು ಅನ್ನುವಂಥದ್ದು, ಈ ರೀತಿಯ ಸಂಘಟನೆಗಳ ಮೂಲಕ ಅನೇಕ ಸೇವಾ ಕಾರ್ಯಗಳು ನಡೀತವೆ. ಹಾಸ್ಟೆಲ್ಗಳು ನಡೆಸ್ತಾರೆ, ವಿವಾಹಗಳನ್ನು ಮಾಡ್ತಾರೆ, ಸ್ಕಾಲರ್ಶಿಪ್ ಕೊಡ್ತಾರೆ, ಇತ್ಯಾದಿ ಅನೇಕ ಸೇವಾ ಕಾರ್ಯಗಳು ಸಂಘಟನೆ ಮೂಲಕ ಆಗ್ತವೆ. ಅದರ ಜೊತೆಗೆ ಅಕಾಡೆಮಿಕ್ ಆಗಿ ಏನಾಗ್ತಾ ಇದೆ ಅನ್ನುವಂಥ ಒಂದಿಷ್ಟು ರಿಸರ್ಚ್ ಕೂಡ ಆಗಬೇಕಾಗ್ತದೆ. ಅಕಾಡೆಮಿಕ್ ರಿಸರ್ಚೇ ಉತ್ತರ, ಬೇರೆ ಯಾವುದೇ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಅಕಾಡೆಮಿಕ್ ರಿಸರ್ಚ್ ಕೂಡ ಮಾಡಿದ್ದೇ ಆದರೆ, ಅದನ್ನು ಮತ್ತು ಪಾಪ್ಯುಲರ್ ರೈಟಿಂಗ್ಗಳಲ್ಲಿ ತಂದಿದ್ದೇ ಆದರೆ ವಾತಾವರಣದಲ್ಲಿ ಬದಲಾವಣೆಗಳು ಆಗಲಿಕ್ಕೆ ಸಾಧ್ಯ ಇರ್ತದೆ. ಕೆಲವೊಂದಿಷ್ಟು ಫ್ಯಾಕ್ಟ್ಸ್ ತರಬೇಕಾಗ. ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿಯೇ ತುಂಬ ದೊಡ್ಡ IT ಕಂಪನಿಯನ್ನು ನಡೆಸುವಂಥ ಒಬ್ಬ ವ್ಯಕ್ತಿ ಕೆಲವು ವರ್ಷಗಳ ಹಿಂದೆ ಒಂದು ಮಾತನ್ನು ಹೇಳಿದರು. ನಾವು ಬ್ರಿಟಿಷರಿಗೆ ಧನ್ಯವಾದ ಹೇಳಬೇಕು, ಯಾಕಂದರೆ ಅವರು ನಮ್ಮಲ್ಲಿ ಬಂದು ಗಣಿತ, ವಿಜ್ಞಾನ ಇತ್ಯಾದಿ ಹೇಳ್ಕೊಟ್ರು, ನಮ್ಮ ಮಕ್ಕಳಿಗೆ ಮ್ಯಾಥ್ಸು, ಸೈನ್ಸು ಎಲ್ಲ ಹೇಳ್ಕೊಟ್ರು. ಹಾಗಾಗಿ ಇವತ್ತು ನಮ್ಮ ಹುಡುಗರು IT ಯಲ್ಲಿ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸಮಾಜ ಒಂದು ಸ್ವಲ್ಪ ಚೆನ್ನಾಗಿದೆ ಅಂತಂದರೆ ಆರ್ಥಿಕವಾಗಿ, ಅದಕ್ಕೆ ಕಾರಣ ಬ್ರಿಟಿಷ್ ಹೇಳ್ಕೊಟ್ಟಂಥ ಗಣಿತ, ವಿಜ್ಞಾನ. ಇದು ತುಂಬ ದೊಡ್ಡ ಜವಾಬ್ದಾರಿ ಉಳ್ಳಂಥ ವ್ಯಕ್ತಿ ಹೇಳಿದಂಥ ಮಾತು. ಆದರೆ ವಾಸ್ತವಿಕ ಅಂಶ ಏನು? 1835 ಇಂಗ್ಲಿಷ್ ಎಜುಕೇಷನ್ ಆ್ಯಕ್ಟ್ ಬರೋದಕ್ಕಿಂತ ಮುಂಚೆ 1813ನಲ್ಲಿ 1813ನೇ ಇಸ್ವಿಯಲ್ಲಿ ಬ್ರಿಟಿಷರು ಇಡೀ ದೇಶದ ಜಮೀನುಗಳನ್ನು ಟೇಕ್ ಓವರ್ ಮಾಡಿದ್ರು. ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅಂತ ಹೇಳ್ತಾರೆ, ಕೆಲವರು ಚಾರ್ಟರ್ ಆ್ಯಕ್ಟ್ ಅಂತ ಕೂಡ ಹೇಳ್ತಾರೆ. UPSCಯಲ್ಲಿ ಅದರ ಅರ್ಧ ಪಾಠ ಮಾಡ್ತಾರೆ, ಪೂರ್ತಿ ಚಾರ್ಟರ್ ಆ್ಯಕ್ಟ್ ಪಾಠ ಮಾಡೋದಿಲ್ಲ UPSCಯಲ್ಲಿ. ಅದರಲ್ಲಿ ಅವರು ಜಮೀನುಗಳನ್ನೆಲ್ಲ ಟೇಕ್ ಓವರ್ ಮಾಡಿದ ಮೇಲೆ, ಈ ಜಮೀನುಗಳೆಲ್ಲ ಹೊರಟೋದ ಮೇಲೆ ಶಾಲೆಗಳನ್ನು ನಡೆಸಲಿಕ್ಕೆ ಕಷ್ಟ ಆಯಿತು. ಹಾಗಾಗಿ ಭಾರತೀಯರು ಪ್ರಿವ್ಯೂ ಕೌನ್ಸಿಲ್ನಲ್ಲಿ ಪಿಟಿಷನ್ ಹಾಕಿದರು. ಆ ಪಿಟಿಷನ್ ವಿಚಾರಣೆ ಆಗಿ ಭಾರತೀಯರಿಗೆ 1 ಲಕ್ಷ ರೂಪಾಯಿ ನೀವು ಪರಿಹಾರವನ್ನು ನೀಡಿ ಅಂಥೇಳಿ ಈಸ್ಟ್ ಇಂಡಿಯಾ ಕಂಪನಿಗೆ ಆದೇಶ ಆಯಿತು. ಈಗ ಅವರು ಅದನ್ನು ಪರಿಹಾರವನ್ನು ಯಾರಿಗೆ ಕೊಡಬೇಕು ಅಂತ ಗೊತ್ತಾಗಲಿಲ್ಲ. ಆವಾಗ ಒಬ್ಬ ಲೀಗಲ್ ಅಡ್ವೈಸರ್ ಹತ್ರ ಹೋದರು. ಆ ಲೀಗಲ್ ಅಡ್ವೈಸರ್ ಏನು ಹೇಳಿದ, ಎಷ್ಟು ಶಾಲೆಗಳಿದೆ, ಲಿಸ್ಟ್ ಇದೆಯಾ ಅಂತ ಕೇಳಿದ. ಲಿಸ್ಟ್ ಇಲ್ಲ ಅಂತ ಹೇಳಿದ್ರು. ಹಾಗಾದರೆ ಒಂದು ಪಟ್ಟಿ ಮಾಡ್ಕೊಂಡು ಬನ್ನಿ. ಹಾಗೆ 1819ನಲ್ಲಿ ಎಜುಕೇಷನ್ ಸರ್ವೆ ಆಫ್ ಇಂಡಿಯಾ ಕಮಿಷನ್ ಆಯಿತು. ಕಮಿಷನ್ ಆಗಿ ಈ ಥಾಮಸ್ ಮುನ್ರೋ ಇತ್ಯಾದಿ ಯಾರ್ಯಾರು ಸ್ಟೇಟ್ ಇದಿರ್ತಾರೆ ಅವರಿಗೆಲ್ಲ ಪಾಳೆಗಾರ ಏನಂತಾರೆ, ಈ ಶಾನುಭೋಗರುಗಳಿಗೆ, ಕುಲಕರ್ಣಿಗಳಿಗೆ ಎಲ್ಲ ಹೇಳಿ ತನ್ನ ಮೂಲಕ ಡೇಟಾ ಕಲೆಕ್ಷನ್ ಮಾಡಿಸಿದರು. ಆ ರಿಪೋರ್ಟ್ 1821ರಲ್ಲಿ ಸಬ್ಮಿಟ್ ಆಯಿತು. 1821 ಎಜುಕೇಷನ್ ಸರ್ವೆ. ಅದನ್ನು ನೀವು ನೋಡಿದ್ದೇ ಆದರೆ ಭಾರತದಲ್ಲಿ 7 ಲಕ್ಷಕ್ಕಿಂತ ಹೆಚ್ಚು ಗುರುಕುಲಗಳು, ಪಾಠಶಾಲೆಗಳು ಇದ್ದವು. ಅದರಲ್ಲಿ ಉದಾಹರಣೆಗೆ ಒಂದು ಅರಸೀಕೆರೆ ಅಂತ ಊರಿದೆ. ಅರಸೀಕೆರೆ ಅನ್ನೋ ಊರಿನಲ್ಲಿ ಎಷ್ಟು ಶಾಲೆಗಳಿದೆ, ಅದರಲ್ಲಿ ಯಾರ್ಯಾರು ಓದ್ತಾರೆ, ಶಿಕ್ಷಕರ ಎಷ್ಟು ಜನ ಇದ್ದಾರೆ, ಅದರಲ್ಲಿ ಬ್ರಾಹ್ಮಣ ಶಿಕ್ಷಕರೆಷ್ಟು, ಶೂದ್ರ ಶಿಕ್ಷಕರೆಷ್ಟು, ವೈಶ್ಯ ಶಿಕ್ಷಕರೆಷ್ಟು, ಕ್ಷತ್ರಿಯ ಶಿಕ್ಷಕರೆಷ್ಟು, ಏನೇನು ಪಾಠ ಮಾಡ್ತಾರೆ, ಅಮರಕೋಶ ಪಾಠ ಮಾಡ್ತಾರೆ, ರಾಮಾಯಣ ಪಾಠ ಮಾಡ್ತಾರೆ, ಲೀಲಾವತಿ ಪಾಠ ಮಾಡ್ತಾರೆ. ಪಠ್ಯಪುಸ್ತಕದ ಕಂಟೆಂಟು, ಶಿಕ್ಷಕರ ಜಾತಿ, ಮಕ್ಕಳ ಸಂಖ್ಯೆ ಎಲ್ಲವನ್ನು ಕೂಡ
1821 ಎಜುಕೇಷನ್ ಸರ್ವೆ ಆಫ್ ಇಂಡಿಯಾದಲ್ಲಿ ಸರ್ವೆ ಮಾಡಿಟ್ಟಿದ್ದಾರೆ. ಅದನ್ನು ನೋಡಿದ್ದೇ ಆದರೆ ದಕ್ಷಿಣ ಭಾರತದಲ್ಲಿ 100% ಲಿಟ್ರಸಿ ಇತ್ತು. ಹರಿಯಾಣ, ಪಂಜಾಬ್ ಆ ಕಡೆ 93% ಲಿಟ್ರಸಿ ಇತ್ತು 1821ನಲ್ಲಿ. ಆವಾಗ ಆ ರಿಪೋರ್ಟನ್ನು ನೋಡಿದಂಥ ಆ ಲೀಗಲ್ ಅಡ್ವೈಸರ್ ಏನು ಮಾಡಿದ, ಇದನ್ನು ನೀವು ಕಂಟಿನ್ಯೂ ಮಾಡಿದ್ದೇ ಆದರೆ, ಇವರಿಗೆ ಕಂಪನ್ಸೇಷನ್ ಕೊಟ್ಟಿದ್ದೇ ಆದರೆ ನೀವು ಇವ್ರ ಮೇಲೆ ರಾಜ್ಯ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಇದನ್ನು ಇಲ್ಲಿಗಲ್ ಅಂತ ಘೋಷಣೆ ಮಾಡಿ ಕೋರ್ಟಿಗೆ ಏನು ಹೇಳಿ, ವಿ ವಿಲ್ ಎಜುಕೇಟ್ ದೆಮ್ ಅಂತ ಹೇಳಿ, ನೀವು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ ಎಜುಕೇಷನ್, ಹಾಗೆ ನಾವು ಪರಿಹಾರ ಕೊಡೋದಿಲ್ಲ, ನಾವು ಎಜುಕೇಷನ್ ಕೊಡ್ತೀವಿ ಅಂತ ಹೇಳಿ ಅವ್ರು ಕೆಲಸ ಮಾಡಿ 1835 ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್ ತೊಗೊಂಬಂದರು. ನಂತರ ಕೇವಲ ಬ್ರಾಹ್ಮಣ ಮಕ್ಕಳಿಗೆ ಅಡ್ಮಿಷನ್ ಕೊಟ್ಟರು ಕಲ್ಕತ್ತಾದಲ್ಲಿ, ಅವರನ್ನು ಕ್ಲರಿಕಲ್ ವರ್ಕಿಗೆ ಇಟ್ಕೊಂಡ್ರು. ಕ್ರಮೇಣ ಏನಾಯಿತು, ಎರಡು ತಲೆಮಾರಿನಲ್ಲಿ ಕೇವಲ ಬ್ರಾಹ್ಮಣರುಗಳು ಕ್ಲರಿಕಲ್ ವರ್ಕಿಗೆ ಕಂಪನಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು, ಉಳಿದವರಿಗೆ ಎಜುಕೇಷನ್ನೇ ಇಲ್ದಂಗೆ ಆಯಿತು. ಹೀಗೆ 3-4 ತಲೆಮಾರು ಆಗುವಷ್ಟರಲ್ಲಿ ಎಜುಕೇಷನ್ಗಿಂತ ವಂಚಿತವಾದಂಥ ದೊಡ್ಡ ಸಮುದಾಯ ತಯಾರಾಯಿತು. ಅದನ್ನು ಮಾಡಿದ್ಯಾರು, ಅದಕ್ಕೆ ಕಾರಣ ಯಾರು, ಬ್ರಾಹ್ಮಣರು ಅಂತ ಬ್ರಾಹ್ಮಣರ ಮೇಲೆ ಹೇಳಿದ್ರು. ಆದರೆ ವಾಸ್ತವವಾಗಿ ನಡೆದಿದ್ದೇನು, ನಮ್ಮಲ್ಲಿ ಗಣಿತವೇ ಇರಲಿಲ್ವಾ, ಬ್ರಿಟಿಷರು ಬಂದು ಗಣಿತ ಹೇಳ್ಕೊಟ್ರು ಅಂತ ಹೇಳ್ತಾ ಇರುವಂಥ ಈ ವ್ಯಕ್ತಿ ಏನಿದ್ದಾರೆ IT ಕಂಪನಿ ನಡೆಸೋರು, ಅವ್ರಿಗೆ ಗೊತ್ತಿಲ್ವಾ ಭಾರತದಲ್ಲಿ 1835ಕ್ಕಿಂತ ಮುಂಚೆ ಗಣಿತ ಇತ್ತು ಅಂತ, ಎಷ್ಟು ಕಡೆಗಳಲ್ಲಿ ಇತ್ತು ಅಂತ. ಹೀಗೆ ಸತ್ಯಕ್ಕೆ ದೂರವಾದಂತಹ ಅನೇಕ ಅಭಿಪ್ರಾಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಕಳೆದ 200 ವರ್ಷಗಳಲ್ಲಿ. ಆ ಅಭಿಪ್ರಾಯಗಳ ಕಾರಣದಿಂದಾಗಿ ಸಾಮಾಜಿಕ ಸಮಸ್ಯೆಗಳು ಉಂಟಾಗ್ತವೆ. ಆ ಸಮಸ್ಯೆಗಳ ಮೂಲವಾದಂತಹ ಆ ರಿಸರ್ಚು, ಆ ಅಭಿಪ್ರಾಯ ಏನಿದೆ ಅದರ ಬಗ್ಗೆ ರಿಸರ್ಚ್ ಮಾಡೋದಾಗಲಿ, ಅದನ್ನು ಪಬ್ಲಿಷ್ ಮಾಡೋದಾಗಲಿ, ಅದನ್ನು ಪಾಲಿಸಿ ಅಡ್ವೊಕಸಿನಲ್ಲಿ ತೊಗೊಂಬರೋದಾಗಲಿ ಇತ್ಯಾದಿಗಳನ್ನು ಮಾಡಬೇಕಾಗ್ತದೆ. ಅದು ಕೂಡ ಈ ಸಂಘಟನೆಯ ಬಹಳ ಮುಖ್ಯವಾದಂಥ ಕೆಲಸ ಅಂಥೇಳಿ ನಮಗೆ ಅನಿಸ್ತದೆ. ಅದನ್ನು ಕೂಡ ಈ ಸಂಘಟನೆ ಮಾಡ್ತದೆ. ಮತ್ತು ತಮ್ಮೆಲ್ಲರಿಗೂ ಕೂಡ ನಮ್ಮ ಆರಾಧ್ಯ ದೇವರಾದಂಥ ವಿದ್ಯಾಶಂಕರಾದಿ ದಿವ್ಯ ದೇವತೆಗಳು ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ನಾವು ನಮ್ಮ ಮಾತನ್ನು ನಿಲ್ಲಿಸ್ತೀವಿ. ನಾರಾಯಣ ನಾರಾಯಣ ನಾರಾಯಣ.